ಒಂದು ಕತೆ ಹೇಳ್ತೀನಿ ನಿಮ್ಗೆ. ಒಬ್ಬ ಹುಡುಗ 8ನೇತೆ 9ನೇತೆ ಹಿಂಗೆ ಶಾಲೆ ಕಲಿತಿದ್ದ. ಪ್ರತಿದಿನ ಪ್ರತಿ ವರ್ಷ ಅವ್ರ ಅವರಪ್ಪ ಏನು ಮಾಡ್ತಾರಂದ್ರೆ ಬೈದು ನೀವು ಈ ವರ್ಷ ಏನು ಮಾಡಿದ 8ನೇತೆ ಇದ್ದ 7ನೇತೆ ಇದ್ದ 8ನೇತೆ ಬಂದ 8ನೇತೆ ಎಕ್ಸಾಮ್ ಬರ್ದ. ಅವಾಗ 80% ಮಾಡಿದವು. 80% ಮಾಡಿದ. ಅವ್ರ ಅಪ್ಪ ಏನು ಮಾಡಿದ ತಿರುವೇಡಿ ಬೈದರು. ಹಿಂಗೆ ಬೈದ್ರು ಅಂದ್ರೆ ಅವು ಯಾಕ್ರ ಮರ ಸಾಲಿಗೆ ಹೋದ್ನಿ ಅನ್ನುವಂಗೆ ಆತದ. ಅಲ್ಲೋ ಮಗ್ಳು ಹುಡುಗರು ನೋಡು, ಬೇರೆದವ್ರು ನೋಡು ಎಷ್ಟು ಪರ್ಸೆಂಟ್ ಮಾಡಕತ್ತಾರ, ಎಷ್ಟು ಚಲೋ ಮಾಡಕತ್ತಾರ. ನೀವು ಏನು ಮಾಡಿದ ಮತ್ತಿನ್ನು ನಾನು ತಲೆಯಾಗಿ ಇಟ್ಕೊಂಡು ಮತ್ತೆ ನಾನು ಕಲಿಬೇಕತ್ತಿ ಮತ್ತು 8ನೇತೆ ಮುಗಿಸಿ 9ನೇತೆಗೆ ಬಂದ. 95 ಮಾಡಿದ್ವಿ. 95 ಮಾಡಿದ್ಮೇಲೆ ಇವ್ರ ಅಪ್ಪ ಏನಂದರು, ಶಬ್ಬಾಷ್ ಭಾರಿ ಮಾಡ್ಯಾನ ಅನ್ಲಿಲ್ಲ ಅವ್ರು. ಏನು ದನಕ ಇನ್ನೂ 5% ಯಾರು ಮಾಡೋರು? 95 ಮಾಡಿ ಇದೇನು ದೊಡ್ಡದಲ್ಲ. ಇನ್ನೂ 5% ಯಾಕೆ ಮಾಡಲಿಲ್ಲ? 98 ಮಾಡಿದವ್ರು ಅದಾರ, 99 ಮಾಡಿದವ್ರು ಅದಾರ, ನೀ ಯಾಕೆ ಹಿಂದುಳಿದಿ? ಅವಾಗೂ ಬೈದ್ರ. ಲಾಸ್ಟ್ ಬಂದು ಇನ್ನು 10ನೇತೆ ತಿರುವಾಡಿ ಅಭ್ಯಾಸ ಮಾಡಬೇಕು, ಭಾಳ ಕಲಿಬೇಕು, ಭಾಳ ಶಾನೆ ಆಗ್ಬಿಡ್ಬೇಕು. ನಾವು 10ನೇತೆ ಎಕ್ಸಾಮ್ ಬರ್ದ 99% ಮಾಡಿದ. 99% ಮಾಡಿದಾಗ್ರೆ ವಾಪಸ್ ಸುಮ್ಮಿದ್ರು. ಅಲ್ಲ ಹೋದ್ಸನ ಆಟೆ ಬೈದೇ ಬಿಡ್ತಾರೆ. ಹಂಗೆ ಅವ್ರು ಈಗ ನಮ್ಮ ಭಾಷೆ ಒಳಗೆ ಈಗ ಹಳ್ಳಿ ಭಾಷೆ ಒಳಗೆ ಇದೆ, ಬಾಯಿಗೆ ಬಂದಂಗೆ ಬೈತಾರೆ. ಏನು ಕರೆದು ಬೈದರು ಒಂದು ತಾಸು. ಯಾರೇ ಹೊರಗಿನ ನೋಡಪ್ಪ ಇನ್ನೂ 1% ನೋಡು, 3 ವರ್ಷ 10 ವರ್ಷ ಅಭ್ಯಾಸ ಮಾಡ್ತಿದ್ದು 99 ಮಾಡಿದ್ದು, ಇನ್ನೂ 1% ಯಾಕೆ ಮಾಡಲಿಲ್ಲ? ಅಭ್ಯಾಸ ಮಾಡಿಲ್ಲಿವ ಬೈಯವ್ರ. ಅವ್ನು ತಿಳಿ ತಾಪಾಗಿ ಹೋತು. ಅಪ್ಪ ತಳಗೆ ಕೂತು ಮಾತಾಡಕತ್ತಿದ್ರು. ರಿಸಲ್ಟ್ ಬಂದಿತ್ತು. ಮ್ಯಾಲೆ ತಳಗೆ ಬಂದು ಇವು ಭೇಟಿ ಆದ, ಬೈದರು. ಆಲತ್ತೇಳಿ ಮ್ಯಾಲೆ ರೂಮಿಗೆ ಹೋದ. ಸಿಟ್ಟು ಬತ್ತು ನಾವು. 8ನೇತೆ 80 ಮಾಡಿನಿ ಬೈದರು. 9ನೇತೆ 95 ಮಾಡಿನಿ ಬೈದರು. 10ನೇತೆ 99 ಮಾಡಿ ಇನ್ನೂ ಬೈಯಾಕತ್ತಾರ. ಏನರೇ ಮಾಡಲಿ ಅಂದ್ರೆ ದೊಡ್ಡ ಕಲ್ಲು ತೊಗೊಂಡು ಮ್ಯಾಲೆ ಇಷ್ಟು ಸಿಟ್ಟು ಬತ್ತವಾಗ. ಇಷ್ಟು 99 ಮಾಡ್ಯಾನಂದ್ರೆ ನಮ್ಮ ಅಪ್ಪ ನಾನು ಬೈಯಾಕತ್ತಾರಂದ್ರೆ ಇವ್ರಿಗೆ ನನ್ನ ಮ್ಯಾಲೆ ಒಂದು ಇಷ್ಟು ಪ್ರೀತಿನೇ ಇಲ್ಲ ಅಂತೇಳಿ ಒಂದು ದೊಡ್ಡ ಕಲ್ಲು ತೊಗೊಂಡು ಮ್ಯಾಲೆ ಮ್ಯಾನೇಜ್ಮೆಂಟ್ ಇದ್ದಿದ್ದ. ಆ ಡುಪ್ಲೆಕ್ಸ್ ಮನೆ ಇತ್ತು ಅವ್ರು. ಇವು ಕೆಳಗೆ ಕೂತಿದ್ದು ಸೊಪ್ಪ ಮೇಲೆ ಅಪ್ಪ ಮ್ಯಾಲೆ ಕಲ್ಲು ತೊಗೊಂಡು ಬಂದು ಇವರಿಬ್ಬರು ತಲೆ ಮೇಲೆ ಹಾಕಿ ಇವ್ರಿಗೆ ಸಾಯಿ ಹೊಡಿಬೇಕಂತ ವಿಚಾರ ಮಾಡಿದ. ಆ ಹುಡುಗ ಕಲ್ಲು ತೊಗೊಂಡು ಬಂದು ಹಿಂಗೆ ನಿಂತಿದ್ದ. ಅವ್ರ ಅಪ್ಪ ಮಾತಾಡ್ಕೊಳಕತ್ತಿದ್ರು. ಏನು ಮಾತಾಡತ್ತಾರ ಅಂತೇಳಿ ಕೇಳಬೇಕಂತ ಕಿವಿ ಕೊಟ್ಟ. ಅವ್ರ ಅಪ್ಪ ಏನು ಮಾತಾಡತ್ತಿದ್ರಂದ್ರೆ ಆ ತಾಯಿ ಹೇಳ್ತಿದ್ಲ ಅವ್ನು ಗಂಡಗೆ, ಏನು ರೀ ಪಾಪ ಹುಡುಗ 99 ಮಾಡಿದ್ಕರೆ ಈಗ ಇಷ್ಟಾದರೂ ಮತ್ತೆ ನಾವು ಬೈದೀವಲ್ಲ, ಪಾಪ ಅವ್ನು ಕೆಟ್ಟ ಅನಿಸ್ತೈತ್ಲ ಅಂದಾಗ ಅವ್ರ ಅಪ್ಪ ಹೇಳ್ತಾನ, 99 ಮಾಡ್ಯಾನಂತಂದ್ರೆ ನಾವು 80 ಮಾಡಿದ್ಲ, 80% ಮಾಡಿದಾಗ ಶಬ್ಬಾಶಿಗಿರಿ ಕೊಟ್ಟಿದ್ದೀವಿ ಅಂದ್ರೆ ಮುಂದಿನ ವರ್ಷ ನಾವು 9ನೇತಕ್ಕೆ 75 ಬರ್ತಿದ್ದವು. ಮುಂದಿನ ವರ್ಷ 9ನೇತಕ್ಕೆ 75 ಬರ್ತಿದ್ದ. ಯಾಕಂದ್ರೆ ಬೆಳೆಯುವಂಥ ವಿದ್ಯಾರ್ಥಿಗಳಿಗೆ ಕಠಿಣ ಶಿಕ್ಷೆ ಇರಬೇಕು ಮತ್ತು ಅವ್ರಿಗೆ ದೊಡ್ಡವರಿಂದ ಬೈಗಳು ಬೇಕು. ದಂಡಂ ದಶಗುಣಂ ಭವೇತ್, ಅದು ಬೇಕಾ? ಅದಿದ್ದಾಗ ಮುಂದೆ ಹೋಗ್ತೈತಿ. ಅವ ಬೈತಾರ ಅಂತೇಳಿ ಹೆಂಗೆ ಪ್ರಯತ್ನ ಮಾಡಿ ಮಾಡಿದ. ಇದನ್ನೆಲ್ಲ ಕೇಳಕತ್ರ ನೋಡುವ. ನಾವು ಇಷ್ಟೆಲ್ಲ ಬೈದದಕ್ಕೆ ಅವ 80 ಇದ್ದವ 95 ಮಾಡಿದ, 95 ಇದ್ದವ 99 ಮಾಡಿದ. ಇದು ಕಾರಣ ಏನಂದ್ರೆ ನಾವು ಶಬಾಷ್ಗಿರಿ ಕೊಟ್ಟಿದ್ರೆ ಇಷ್ಟು ಮಾಡ್ತಿದ್ದಿಲ್ಲ. ನಾವು ಬೈದದ್ದು ಕಾರಣದಿಂದ ನಾವು ಇಷ್ಟು ತಲೆಯಾಗಿ ತೊಗೊಂಡು ಆ ಛಲದಿಂದ ಅಭ್ಯಾಸ ಮಾಡಿ 99 ಮಾಡ್ಯಾನ. ಅದಕ್ಕೆ ನಾವು ಅವ್ನು ಬೈಯೋದು ಯಾಕಂದ್ರೆ ಅವು ಇನ್ನೊಂದಿಷ್ಟು ಹೆಚ್ಚು ಅಭ್ಯಾಸ ಮಾಡಿ ಬೈಯೋದು ಹೊರತು ನಮಗೆ ಅವನ ಮೇಲೆ ಪ್ರೀತಿ ಇಲ್ಲ ಅಂಥೇಳಿ ಗಂಡು ಹೆಂಡತಿಗೆ ಹೇಳಿದ. ಅವಾಗ ಮ್ಯಾಲೆ ದಳದ ಕಣ್ಣಾಗ ನೀರು ಬಂದವು. ನಮ್ಮ ಅಪ್ಪ ನನಗೆ ಇಷ್ಟು ಬೈತಾರಂದ್ರೆ ನನ್ನ ಮೇಲೆ ದ್ವೇಷದಿಂದ ಬೈತಾರತ್ ನಾ ತಿಳ್ಕೊಂಡಿದ್ವಿ. ನನ್ನ ಮೇಲೆ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲದಕ್ಕೆ ಬೈತಾರ ತಿಳ್ಕೊಂಡಿದ್ವಿ. ಆದರೆ ನನ್ನ ಉದ್ಧಾರಕ್ಕಾಗಿ, ನನ್ನ ಪರ್ಸೆಂಟೇಜ್ ಹೆಚ್ಚು ಮಾಡೋದು ಸಲುವಾಗಿ, ನನ್ನನ್ನು ಇನ್ನೊಂದಷ್ಟು ಇಂಪ್ರೂವ್ ಮಾಡೋ ಸಲುವಾಗಿ ಅವ್ರು ಬೈತಾರ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇವತ್ತು ಗೊತ್ತಾಯ್ತು ಅಂತ ಹೇಳಿ ತಲೆ ಮೇಲೆ ಒಗಿಬೇಕಂತ ಹೇಳಿ ಕಲ್ಲು ತೊಗೊಂಡಿದ್ಲ. ಅದನ್ನು ತೊಗೊಂಡು ಹೋಗಿ ದೂರ ಒಗೆದು ಬಂದು ಇಬ್ಬರು ಅಪ್ಪ ಸಾಷ್ಟಾಂಗ ನಮಸ್ಕಾರ ಮಾಡಿ, ಈ ನಾನು ಇಷ್ಟು ಬೆಳೆಯೋಕ್ಕೆ ಕಾರಣ ನೀವು ಬೈದಿರುವಂಥ ಬೈಗಳ ಅಂತೇಳಿ ಹೇಳಿದ.